ಅಂಕ ಅದರಲ್ಲಿ ಬಹಳ ಹಿಂದೆ ಇದ್ದೇವೆ. ಅದರಲ್ಲಿಯೂ ಕೂಡ ನಂಬರ್ 1 ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರುವುದು ಸೌಹಾರ್ದದ ವಾತಾವರಣ. ನಮ್ಮ ಈ ಕ್ರೀಡೆಗಳ ಮೂಲಕ ಸೌಹಾರ್ದದ ವಾತಾವರಣ ಮೂಡಿಬರಲಿ. ಆ ಮೂಲಕ ದೇಶ ಸಂತೋಷದಲ್ಲಿಯೂ ಕೂಡ, ಸಂತೋಷದ ಸೂಚ್ಯಂಕದಲ್ಲಿಯೂ ಕೂಡ ನಂಬರ್ 1 ಆಗಲಿ ಎಂದು ನಾನು ಭಾವಿಸ್ತೇನೆ. ಎರಡನೇದಾಗಿ ನಾವು ಇಲ್ಲಿ ಕಲಿಯುವಂತಹ ಬಹಳ ಮುಖ್ಯವಾದಂತಹ ಒಂದು ಪಾಠ ಅಂತ ಹೇಳಿದರೆ, ಜಗತ್ತಿನಲ್ಲಿ ಸೋಲನ್ನು ಒಪ್ಪಿಕೊಂಡು ಹೇಗೆ ಬದುಕಬೇಕು ಅಂತ ಹೇಳಿ. ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಒಬ್ಬರು ಗೆಲ್ತಾರೆ, ಮತ್ತೊಬ್ಬರು ಸೋಲ್ತಾರೆ. ಇಬ್ಬರು ಗೆಲ್ಲುವುದಿಲ್ಲ, ಎರಡು ತಂಡ ಗೆಲ್ಲುವುದಿಲ್ಲ. ಆದ್ದರಿಂದ ಸೋಲು ಯಾವಾಗಲೂ ಕೂಡ ಕ್ರೀಡೆಯ ಒಂದು ಭಾಗ. ಕ್ರೀಡೆಯ ಭಾಗ ಮಾತ್ರ ಅಲ್ಲ, ಬದುಕಿನ ಒಂದು ಭಾಗ. ಬದುಕಿನಲ್ಲಿ ನಾವು ಹಲವು ಬಾರಿ ಸೋಲ್ತೇವೆ, ಹಲವು ಬಾರಿ ಗೆಲ್ತೇವೆ. ಸೋಲಿಲ್ಲದ ಸರದಾರ ಅಂತೇಳಿ ಯಾರೂ ಜಗತ್ತಿನಲ್ಲಿಲ್ಲ. ಜಗತ್ತಿನಲ್ಲಿ ಅದು ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ಯಾವುದೇ ವಿಷಯ ಆಗಿರ್ಬೋದು, ಅದರಲ್ಲಿ ಕೆಲವೊಮ್ಮೆ ಸೋಲನ್ನು ಕಾಣಬೇಕಾಗ್ತದೆ. ಅಂತಹ ಸೋಲಿನ ಸಂದರ್ಭದಲ್ಲಿ ಈ ಸೋಲು ಶಾಶ್ವತವಲ್ಲ, ಬದಲಾಗಿ ಸೋಲಿನ ನಂತರ ಒಂದು ಜಯ ಬರಲಿಕ್ಕಿದೆ ಎಂಬಂತಹ ಒಂದು ಭಾವನೆ, ಸೋಲನ್ನು ಹೇಗೆ ನಾವು ಸ್ವೀಕರಿಸಿಕೊಳ್ಬೇಕು ಮತ್ತು ಮುಂದೆ ಹೇಗೆ ಜಯವನ್ನು ತಂದುಕೊಳ್ಬೇಕು ಎಂಬುದು ಮನುಷ್ಯನು ಕಲಿಯಬೇಕಾದಂಥ ಒಂದು ದೊಡ್ಡ ಪಾಠ. ಈ ಪಾಠವನ್ನು ಕಲಿತರೆ ಅವನು ಮನುಷ್ಯ ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ಇದು ಕೂಡ ನಮಗೆ ನಮ್ಮ ಕ್ರೀಡೆ ಕಲಿಸ್ತದೆ. ಆದ್ದರಿಂದ ಆ ಮೂಲಕ ಸೋಲನ್ನು ಯಾವ ರೀತಿ ಎದುರಿಸಬೇಕು ಮತ್ತು ಸೋಲನ್ನು ಜಯವಾಗಿ ಹೇಗೆ ಪರಿವರ್ತಿಸಬೇಕು ಎನ್ನುವಂತಹ ಪಾಠವನ್ನು ನಾವು ಕಲಿಯಬೇಕಾದಂಥ ಅಗತ್ಯ ಇದೆ. ಇಂದಿನ ಮಕ್ಕಳಿಗೆ ಇದರ ಬಹಳ ಅವಶ್ಯಕತೆ ಇದೆ. ನಾವು ನೋಡ್ತೇವೆ, ಕೆಲವೊಮ್ಮೆ ಮೊಬೈಲ್ ಕೊಡಲಿಲ್ಲ, ಎಕ್ಸಾಮ್ನಲ್ಲಿ ಮಾರ್ಕ್ ಬರಲಿಲ್ಲ ಅಥವಾ ಎಕ್ಸಾಮ್ನಲ್ಲಿ ಪಾಸ್ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ಕೆಲವು ಮಕ್ಕಳು ಆತ್ಮಹತ್ಯೆಯವರೆಗೆ ಅತ್ಯಂತ ಹೆಚ್ಚಿನ ಒಂದು ಭಾವೋದ್ವೇಗಕ್ಕೆ ಒಳಗಾಗುವಂತಹ ಸನ್ನಿವೇಶವನ್ನು ನಾವು ಕಾಣ್ತೇವೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಈ ಸೋಲನ್ನು ಒಪ್ಪಿಕೊಳ್ಳುವಂತಹ ಒಂದು ಸ್ಥೈರ್ಯ, ಮನೋಭೂಮಿಕೆ, ಇದನ್ನು ನಮಗೆ ಕ್ರೀಡೆ ಕಲಿಸ್ತದೆ. ಇದು ನಮ್ಮಲ್ಲಿ ಬೆಳೆಯುವಂತಾಗಲಿ ಅಂತ ಬಯಸ್ತೇನೆ ನಾನು. ಮೂರನೇದಾಗಿ ಸಮೂಹ ಸ್ಫೂರ್ತಿ ಅಥವಾ ಟೀಮ್ ಸ್ಪಿರಿಟ್. ಟೀಮ್ನಲ್ಲಿ ಹಲವು ರೀತಿಯ ಆಟಗಾರರಿರ್ತಾರೆ. ಕೆಲವರು ಬಹಳ ಒಳ್ಳೆಯದಾಗಿ ಆಡುವವರು, ಕೆಲವರು ಸಾಧಾರಣವಾಗಿ ಆಡುವವರು, ಕೆಲವರು ಬೇರೆ ಬೇರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಪರಿಣತಿ ಇರುವವರು, ಕೆಲವರು ಬಾಲಿಂಗ್ ಮಾತ್ರ ಬರುವವರು, ಕೆಲವರಿಗೆ ಬ್ಯಾಟಿಂಗ್ ಮಾತ್ರ ಬರುವವರು, ಕೆಲವರು ಫೀಲ್ಡಿಂಗ್ನಲ್ಲಿ ಗಟ್ಟಿಗರು. ಎಲ್ಲರನ್ನೂ ಸೇರಿಸಿಕೊಂಡು ಒಂದು ತಂಡ ಆಗ್ತದೆ. ಮನುಷ್ಯನ ಬದುಕಿನಲ್ಲೂ ಹಾಗೆ, ಮನುಷ್ಯನಲ್ಲಿ ಎಲ್ಲರೂ ಎಲ್ಲದರಲ್ಲಿಯೂ ಗಟ್ಟಿಗರಾಗಿರೋದಿಲ್ಲ. ಕೆಲವರು ಆಲ್ರೌಂಡರ್ ಆಗಿರ್ತಾರೆ, ಕೆಲವರು ಆಗಿರುವುದಿಲ್ಲ. ಆದರೆ ಅವರನ್ನು ಸೇರಿ ಒಂದು ತಂಡ ನಿರ್ಮಾಣ ಆಗ್ತದೆ, ಒಂದು ಟೀಮ್ ನಿರ್ಮಾಣ ಆಗ್ತದೆ. ಮತ್ತು ಟೀಮ್ ಇಲ್ಲದೆ ಜಗತ್ತಿನಲ್ಲಿ ಯಾವುದೇ ಕೆಲಸ ಆಗೋದಿಲ್ಲ. ಆದ್ದರಿಂದ ಈ ಸಮೂಹ ಸ್ಫೂರ್ತಿ, ಎಲ್ಲರ ಜೊತೆಗೆ ಹೇಗೆ ಬದುಕಬೇಕು ಎನ್ನುವಂತಹ ಒಂದು ಸ್ಫೂರ್ತಿ, ಅದು ಬಹಳ ಮುಖ್ಯ. ಅದನ್ನು ಕೂಡ ನಮಗೆ ಕ್ರೀಡೆ ಕಲಿಸ್ತದೆ. ಆದ್ದರಿಂದ ಅದು ಕೂಡ ನಾವು ಕಲಿಯುವಂತಾಗಲಿ ಎಂದು ನಾನು ಬಯಸ್ತೇನೆ. ಮತ್ತು ನಾಲ್ಕನೇದಾಗಿ, ಈ ಕ್ರೀಡೆಯ ಮೂಲಕ ನಾವು ಸಂತೋಷ ಪಡ್ತೇವೆ ಮತ್ತು ಸಂತೋಷವನ್ನು ಹಂಚಿಕೊಳ್ತೇವೆ ಕೂಡ. ನಮ್ಮ ನಿಸಾರ್ ಅವರು ಹೇಳಿದರು, ಇವತ್ತಿನ ಕಾರ್ಯಕ್ರಮ ಲೈವ್ ಇದೆ, ಸಾವಿರಾರು ಮಂದಿ ಇದನ್ನು ನೋಡ್ತಾರೆ, ಈ ಕಾರ್ಯಕ್ರಮವನ್ನು ನೋಡ್ತಾರೆ, ಈ ಆಟವನ್ನು ನೋಡ್ತಾರೆ ಅಂತ ಹೇಳಿ. ಆದ್ದರಿಂದ ಅದರ ಅರ್ಥ ಸಾವಿರಾರು ಮಂದಿಗೆ ನೀವು ಸಂತೋಷವನ್ನು ಹಂಚಿಕೊಳ್ತಾ ಇದ್ದೀರಿ. ಈ ಆಟದ ಉದ್ದೇಶವೂ ಕೂಡ ಸಂತೋಷವೇ ಆಗಿದೆ. ಆದ್ದರಿಂದ ಜಗತ್ತಿನಲ್ಲಿ ಸಂತೋಷ ಪಡುವುದು ಮತ್ತು ಸಂತೋಷವನ್ನು ಹಂಚಿಕೊಳ್ಳುವುದು ಮತ್ತು ಈ ಸಮಾಜವನ್ನು ಒಂದು ಸಂತೋಷಭರಿತ ಸಮಾಜವನ್ನಾಗಿ ಮಾಡುವುದು, ಅದು ಬಹಳ ದೊಡ್ಡ ಒಂದು ಕೆಲಸವಾಗಿದೆ. ಅದನ್ನು ನಾವು ಮಾಡುವಂತಾಗಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ಎಲ್ಲರೊಂದಿಗೆ ಹೊಂದಿಕೊಂಡು ಬದುಕುವುದು, ಅದು ಬಹಳ ಮುಖ್ಯ. DVG ಅವರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು. DV ಗುಂಡಪ್ಪನವರು ಅವರು ಹೇಳಿದರು, ಹುಲ್ಲಾಗು ಬೆಟ್ಟದಡಿ, ಬೆಟ್ಟದಡಿ ಬದುಕಬೇಕಾದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂತ ಹೇಳಿದರೆ, ಕಷ್ಟಗಳು ಬಂದಾಗ, ಕಷ್ಟಗಳೇ ವಿಧಿಯಾಗಿ ಬಿಟ್ಟಾಗ ಕಲ್ಲಿನಂತೆ ಸ್ಥಿರವಾಗಿ ನಿಲ್ಲು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂದವರು ಹೇಳಿದರು. ಎಲ್ಲರೊಂದಿಗೆ ಸೌಹಾರ್ದದಿಂದ, ಸ್ನೇಹದಿಂದ, ಸಂತೋಷವನ್ನು ಹಂಚಿಕೊಂಡು ಬದುಕುವಂತಾಗಲಿ. ಆದ್ದರಿಂದ ಈ ಯಾರು ಗೆದ್ದಿದ್ದಾರೋ ಅವರಿಗೆ ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್. ಯಾರು ಸೋತಿದ್ದಾರೋ ಅವರಿಗೆ ಆಶೋತ್ತರದಿಂದ ಬದುಕುವಂತೆ ಆಗಲಿ ಮತ್ತು ನೀವು ಮುಂದಿನ ಆಟದಲ್ಲಿ ನೀವು ಗೆಲ್ಲುವಂತಾಗಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ವಾಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.